ಕನ್ನಡದ ಅಸ್ಮಿತೆ, ನಾಡುನುಡಿಗಾಗಿ ವಿಶೇಷ ಸೇವೆ ಸಲ್ಲಿಸಿದ ವರನಟ ಡಾಕ್ಟರ್ ರಾಜ್‌ಕುಮಾರ್ ಅವರಿಗೆ ಭಾರತ ಸರ್ಕಾರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಅಂದು ಕನ್ನಡ ಚಿತ್ರರಂಗದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಡಾಕ್ಟರ್ ರಾಜ್‌ಕುಮಾರ್ ಅವರ ಅಭಿಮಾನಿಗಳ ಸಂತಸಕ್ಕೆ ಪಾರವೇ ಇರಲಿಲ್ಲ. ಅಷ್ಟೇ ಅಲ್ಲದೆ ಇಡೀ ರಾಜ್ಯವೇ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರಾಜ್‌ಕುಮಾರ್ ಅವರನ್ನು ಅಭಿನಂದಿಸಿತ್ತು. ಅಭಿಮಾನಿಗಳಾದಿಯಾಗಿ ಹಿರಿಯ ಕಿರಿಯ ಕಲಾವಿದರು, ರಾಜಕೀಯ ಮುಖಂಡರು ಅಣ್ಣಾವ್ರಿಗೆ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿದ್ದರು. ವರನಟ ಡಾಕ್ಟರ್ ರಾಜ್‌ಕುಮಾರ್ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರರಂಗದ ಮೊದಲಿಗರಾಗಿದ್ದರು. ಇದೇ ಸಂದರ್ಭದಲ್ಲಿ ಹಲವರು ದಿನಪತ್ರಿಕೆಗಳಲ್ಲಿ ಶುಭಾಶಯ ಕೋರುವ ಜಾಹೀರಾತುಗಳನ್ನು ನೀಡಿದ್ದರು. ಅವುಗಳಲ್ಲಿ ಇದೀಗ ಒಂದು ಜಾಹೀರಾತು ವಿಶೇಷವಾಗಿ ಗಮನ ಸೆಳೆಯುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಆ ಜಾಹೀರಾತಿನ ತುಣುಕು ಹರಿದಾಡುತ್ತಿದ್ದು, ಅಭಿಮಾನಿ ವೃಂದದಲ್ಲಿ ಮತ್ತೆ ಹಳೆಯ ನೆನಪುಗಳನ್ನು ಕಣ್ಣ ಮುಂದೆ ತಂದಿದೆ. ಅದು ಮತ್ಯಾವುದೂ ಅಲ್ಲ, ಕನ್ನಡದ ಹಿರಿಯ ನಟ, ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ಭಾರತಿ ವಿಷ್ಣುವರ್ಧನ್ ದಂಪತಿ ನೀಡಿದ್ದ ಜಾಹೀರಾತು. ಹೌದು, ಅಣ್ಣಾವ್ರಿಗೆ ಸಂದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಚಾರವಾಗಿ ವಿಷ್ಣುವರ್ಧನ್ ದಂಪತಿ ಶುಭಾಶಯ ಕೋರಿದ್ದರು. ಆ ಜಾಹೀರಾತಿನ ಭಾವಚಿತ್ರ ವೈರಲ್ ಆಗಿದೆ. ಅಂದು ವಿಷ್ಣುವರ್ಧನ್ ಹಾಗೂ ಭಾರತಿ ವಿಷ್ಣುವರ್ಧನ್ ಅವರು ಕೊಟ್ಟಿದ್ದ ಶುಭಾಶಯ ಜಾಹೀರಾತಿನ ವಿವರ ಹೀಗಿದೆ. ಕಲಾವಿದ ಪದ್ಮಭೂಷಣ ಡಾ. ರಾಜ್‌ಕುಮಾರ್ ಕನ್ನಡ ಚಿತ್ರರಂಗದ ಅಮೂಲ್ಯ ಆಸ್ತಿ. ಈಗ ಸಂದಿದೆ ಅವರಿಗೆ ಭಾರತೀಯ ಚಿತ್ರರಂಗದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಈ ಸಂತಸದ ಸಮಯದಲ್ಲಿ ಮಹಾನ್ ಕಲಾವಿದರಾದ ರಾಜಣ್ಣ ಅವರಿಗೆ ನಮ್ಮ ಒಲವಿನ ಶುಭಾಶಯಗಳು. ಇಂತಹ ಅಭೂತಪೂರ್ವ ಕಲಾವಿದರು ಜನಿಸಿದ ಕನ್ನಡದ ನೆಲ ನಿಜಕ್ಕೂ ಧನ್ಯ. ಕನ್ನಡ ಚಿತ್ರರಂಗ ಈಗ ಜಗಮಗಿಸುತ್ತಿದೆ. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾದ ನಿಮಗೆ ನಮ್ಮ ಹೃದಯಪೂರ್ವಕ ನಮನಗಳು. ವಿಶ್ವಾಸಗಳೊಡನೆ, ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್. ಹೀಗೆ ವಿಷ್ಣುವರ್ಧನ್ ಹಾಗೂ ಭಾರತಿ ವಿಷ್ಣುವರ್ಧನ್ ದಂಪತಿಯು ಹಿರಿಯ ಕಲಾವಿದರಿಗೆ ಸಂದ ಗೌರವಕ್ಕೆ ಶುಭಾಶಯ ಕೋರಿದ್ದರು. ಅಭಿಮಾನಿ ದೇವರುಗಳು ಸಂಭ್ರಮಿಸಿದ್ದರು. ಡಾಕ್ಟರ್ ರಾಜ್‌ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಗಂಧದ ಗುಡಿ ಸಿನಿಮಾದಲ್ಲಿ ಅಣ್ಣ ತಮ್ಮನಾಗಿ ನಟಿಸಿದ್ದರು. ಭಾರತಿ ವಿಷ್ಣುವರ್ಧನ್ ಅವರು ರಾಜ್‌ಕುಮಾರ್ ಅವರೊಂದಿಗೆ ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದರು.